ಆದಿಚುಂಚನಗಿರಿ ಶ್ರೀಗಳಿಗೆ ಬಹಿರಂಗ ಕ್ಷಮೆ ಯಾಚಿಸಿದ್ದಾರೆ ಎಚ್.ಡಿ. ಕುಮಾರಸ್ವಾಮಿ. ಮಂಡ್ಯದ ವೇಸಿ ಫಾರಂನ ಕೃಷಿ ಮೇಳದಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಕ್ಷಮೆ ಯಾಚನೆ ಮಾಡಿದ್ದಾರೆ. ಮಂಡ್ಯದಲ್ಲಿ ಕುಮಾರಸ್ವಾಮಿ ಆದಿಚುಂಚನ ಶ್ರೀಗಳ ಕ್ಷಮೆ ಕೇಳಿರುವುದು ಅಪಚಾರ ಆಗಿದ್ರೆ ಸಾರ್ವಜನಿಕವಾಗಿ ನಾನು ಕ್ಷಮೆ ಕೇಳ್ತೇನೆ. ಸ್ವಾಮೀಜಿಗಳು ಅವರದೇ ಆದಂತ ಕಲ್ಪನೆ ಹೊಂದಿದ್ದಾರೆ. ಪ್ರಸಕ್ತ ರಾಜಕೀಯ ವಿದ್ಯಮಾನ ಎಲ್ಲರಿಗೂ ಕೂಡ ಗೊತ್ತು. ಈ ಬಗ್ಗೆ ನಿರ್ಮಲಾನಂದ ಶ್ರೀಗಳು ಮಾತನಾಡಿದ್ದಾರೆ. ಇಂತಹ ಸ್ವಾಮಿಗಳು ಇಲ್ಲಿಗೆ ಬರಬಾರದು ಅನ್ನೋ ಅರ್ಥದಲ್ಲಿ ಹೇಳಿದ್ದೆ, ಅಂದ್ರೆ ಅವರಿಗೆ ಅಗೌರವ ಆಗಬಾರದು ಅನ್ನೋ ನಿಟ್ಟಿನಲ್ಲಿ ಹೇಳಿದ್ದೆ. ಬನ್ನಿ ಹಾಗಾದ್ರೆ ಎಚ್.ಡಿ. ಕುಮಾರಸ್ವಾಮಿ ಹಿಂದೆ ಕೊಟ್ಟಂತ ಸ್ಟೇಟ್ಮೆಂಟ್ ಏನು, ಇವತ್ತು ಕ್ಷಮೆ ಯಾಚಿಸಿದ್ದು ಹೇಗೆ ಬನ್ನಿ ನೋಡೋಣ. ಎರಡು ಬಾರಿ ಮುಖ್ಯಮಂತ್ರಿ ಇದ್ದಾಗಲೂ ನನ್ನ ಅಧಿಕಾರ ಹೋದಾಗ ನಾನು ಯಾವುದೇ ಮಠಾಧೀಶರ ನೆರವು ಕೇಳಲಿಲ್ಲ. ಮಠಾಧೀಶರ ಕೆಲಸವೇ ಬೇರೆ, ರಾಜಕಾರಣ. ನಾನು ಒಕ್ಕಲಿಗ ಸಮಾಜ ಇನ್ನೊಂದು ಸಮಾಜ ಹೇಳಲ್ಲ. ನಾನು ಹೇಳ್ತಕ್ಕಂಥದ್ದು ಸಮಾಜದಲ್ಲಿ ಈ ರೀತಿ ಜಾತಿಯ ಹೆಸರನ್ನ ಹೇಳ್ಕೊಂಡು ಧಾರ್ಮಿಕ ಕ್ಷೇತ್ರಗಳನ್ನು ದುರುಪಯೋಗ ಪಡಿಸ್ಕೊಳ್ತಕ್ಕಂಥದ್ದು ಯಾವುದೇ ರಾಜಕಾರಣಿಗಳಿಗೆ ಶೋಭೆ ತರಲ್ಲ. ನಾನು ಎಲ್ಲರಿಗೂ ಹೇಳೋದಷ್ಟೇ, ಇಲ್ಲಿ ಪ್ರಶ್ನೆ ರಾಜ್ಯ ನೆಮ್ಮದಿಯಿಂದಿರಬೇಕು. ಜಾತಿಯ ರಾಜಕಾರಣ ಮಾಡಲ್ಲ ಅಂತ ಹೇಳಿ ಈಗ ಬೃಹದಾಕಾರದಂತ ರೀತಿಯ ಜಾತಿ ರಾಜಕಾರಣ, ಇದರಿಂದ ನಷ್ಟ ಅವ್ರಗಳಿಗಲ್ಲ, ರಾಜ್ಯಕ್ಕೆ ನಷ್ಟ. ರಾಜ್ಯದಲ್ಲಿ ಸಮಾಜಗಳ ನಡುವೆ ಸಂಘರ್ಷಕ್ಕೆ ಎಡೆ ಮಾಡಿಕೊಡಕ್ಕೆ ಏನು ಬೇಕೋ ಇದು ನಡೀತಿರ್ತಕ್ಕಂಥದ್ದು. ಇದರ ಅವಶ್ಯಕತೆ ಇಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಅದರಿಂದ ಯಾರೂ ನೀವು ಅನ್ಯತಾ ಭಾವಿಸಬೇಡಿ. ನಮ್ಮ ನಿಷ್ಠೆ ಏನು ಅನ್ನೋದು ನಮ್ಮ ಹೃದಯದಲ್ಲಿದೆ. ನಾವೇನು ಹೊರಗಡೆ ತೋರಿಸ್ಕೋಬೇಕಾಗಿಲ್ಲ. ಪರಮ ಪೂಜ್ಯರಿಗೆ ಏನಾದರೂ ನನ್ನಿಂದ ಅಪಚಾರ ಆಗಿದೆ ಅಂತ ಇದ್ರೆ ಈಗಲೂ ಸಾರ್ವಜನಿಕವಾಗಿ ನಾನು ಸಮಯ ಕೋರ್ಬಿಡ್ತೀನಿ ನಮ್ಮ ಸ್ವಾಮೀಜಿಯವ್ರನ್ನ. ಅದರಿಂದ ಯಾರೂ ನೀವು ಅನ್ಯತಾ ಭಾವಿಸಬೇಡಿ. ನಮ್ಮ ನಿಷ್ಠೆ ಏನು ಅನ್ನೋದು ನಮ್ಮ ಹೃದಯದಲ್ಲಿದೆ. ನಾವೇನು ಹೊರಗಡೆ ತೋರಿಸ್ಕೋಬೇಕಾಗಿಲ್ಲ. ಪರಮ ಪೂಜ್ಯರಿಗೆ ಏನಾದರೂ ನನ್ನಿಂದ ಅಪಚಾರ ಆಗಿದೆ ಅಂತ ಇದ್ರೆ ಈಗಲೂ ಸಾರ್ವಜನಿಕವಾಗಿ ನಾನು ಸಮಯ ಕೋರ್ಬಿಡ್ತೀನಿ ನಮ್ಮ ಸ್ವಾಮೀಜಿಯವ್ರನ್ನ. ಎಲ್ರಿಗೂ ಒಳ್ಳೇದಾಗಲಿ, ನಮಸ್ಕಾರ. ಅದರಿಂದ ಯಾರೂ ನೀವು ಅನ್ಯತಾ ಭಾವಿಸಬೇಡಿ. ನಮ್ಮ ನಿಷ್ಠೆ ಏನು ಅನ್ನೋದು ನಮ್ಮ ಹೃದಯದಲ್ಲಿದೆ. ನಾವೇನು ಹೊರಗಡೆ ತೋರಿಸ್ಕೋಬೇಕಾಗಿಲ್ಲ. ಪರಮ ಪೂಜ್ಯರಿಗೆ ಏನಾದರೂ ನನ್ನಿಂದ ಅಪಚಾರ ಆಗಿದೆ ಅಂತ ಇದ್ರೆ ಈಗಲೂ ಸಾರ್ವಜನಿಕವಾಗಿ ನಾನು ಸಮಯ ಕೋರ್ಬಿಡ್ತೀನಿ ನಮ್ಮ ಸ್ವಾಮೀಜಿಯವ್ರನ್ನ. ಅದರಿಂದ ಯಾರೂ ನೀವು ಅನ್ಯತಾ ಭಾವಿಸಬೇಡಿ. ನಮ್ಮ ನಿಷ್ಠೆ ಏನು ಅನ್ನೋದು ನಮ್ಮ ಹೃದಯದಲ್ಲಿದೆ. ನಾವೇನು ಹೊರಗಡೆ ತೋರಿಸ್ಕೋಬೇಕಾಗಿಲ್ಲ. ಪರಮ ಪೂಜ್ಯರಿಗೆ ಏನಾದರೂ ನನ್ನಿಂದ ಅಪಚಾರ ಆಗಿದೆ ಅಂತ ಇದ್ರೆ ಈಗಲೂ ಸಾರ್ವಜನಿಕವಾಗಿ ನಾನು ಸಮಯ ಕೋರ್ಬಿಡ್ತೀನಿ ನಮ್ಮ ಸ್ವಾಮೀಜಿಯವ್ರನ್ನ.